ನಮಸ್ಕಾರ ಸ್ನೇಹಿತರೆ. ನಿಮ್ಮೆಲ್ಲರ ಹತ್ರ ಕೂಡ ಒಂದು ಸಣ್ಣ ಕಂಪ್ಲೇಂಟ್ ಅಂತ ತಿಳ್ಕೊಳ್ಳಿ. ಏನು ಕಂಪ್ಲೇಂಟ್ ಅಂತ ಇದ್ದೀನಿ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಏನು ಕಂಪ್ಲೇಂಟ್ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ಕಂಪ್ಲೇಂಟು ನಮ್ಮ ಹಿರಿಯರು, ಪೇರೆಂಟ್ಸು, ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು, ನನ್ನ ಸ್ನೇಹಿತರಾಗಿರ್ಬೋದು, ಅಥವಾ ನಮ್ಮ ಅಣ್ಣಂದರು, ತಮ್ಮಂದರು, ನಾಟ್ ಎವ್ರಿ ಒನ್, ಬಟ್ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ ಇರಬಹುದು ಅಂದ್ಕೊಳ್ಳಿ. ಅಥವಾ ಒಂದು ಉದಾಹರಣೆಯಾಗಿ ಯಾರೋ ಒಬ್ಬರ ಸೀನಿಯರ್ ವಯಸ್ಸಾಗಿರ್ತಕ್ಕಂಥವ್ರು ನನ್ನ ಈ ನಿರಂತರ ಪ್ರಯಾಣದ ಜೀವನದಲ್ಲಿ ನಾನು ಒಂದು ಬಹಳ ಪ್ರಶ್ನಾರ್ಥಕವಾಗಿ ನನ್ನನ್ನು ನಾನು ವಿಚಾರವಾಗಿ ಒಂದು ಗೊಂದಲ ಸ್ಥಿತಿಗೆ ಹೋದಂಥವನು ಈ ವಿಷಯದಲ್ಲಿ. ಏನಪ್ಪ ಅಂತಂದರೆ, ನಾನು ನಮ್ಮಮ್ಮನ ಹತ್ರ ಹೋಗ್ಬಿಟ್ಟು ಏನೋ ವಿಚಾರವನ್ನು, ಅದು ಏನೂ ಅಲ್ಲ, ಸಮಥಿಂಗ್ ಇಟ್ಸ್ ರಿಲೇಟೆಡ್ ಟು ಸಬ್ಜೆಕ್ಟ್. ಪೂಜೆ ಮಾಡ್ತಿದ್ರೆ ಪೂಜೆ ರಿಲೇಟೆಡ್ಡು, ಅಡುಗೆ ಮಾಡ್ತಿದ್ರೆ ಅಡುಗೆ ರಿಲೇಟೆಡ್ಡು. ಜಸ್ಟ್ ಟ್ರೈ ಟು ಎಕ್ಸ್ಪ್ಲೋರ್ ಮೋರ್ ದ್ಯಾನ್ ದಟ್ ವಾಟ್ ಶಿ ನೋಸ್. ಅಂದರೆ ಏನೋ ಅವ್ರಿಗೆ ಗೊತ್ತು, ಬಟ್ ಅದರ ಬಗ್ಗೆ ಇನ್ನೂ ಹೆಚ್ಚಿಗೆ ಯಾಕೆ ತಿಳ್ಕೋಬಾರ್ದು ಅನ್ನೋ ಒಂದು ಸಣ್ಣ ಪ್ರಯತ್ನದಲ್ಲಿ ನಾನು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಈ ವಯಸ್ಸಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಏನು ಮಾಡಲಿ ಅಂತ. ಆರೆಲ್ಸ್ ಯಾವುದೋ ಒಂದು ನ್ಯೂಸ್ ಅಂದರೆ ಹೊರಗಡೆ ಯಾವುದೋ ಒಂದು ಘಟನಾವಳಿಗಳ ಬಗ್ಗೆ, ಅಥವಾ ಯಾರೋ ಒಬ್ಬ ರಾಜಕಾರಣಿ ಬಗ್ಗೆ ಏನೇ ಇರ್ಬೋದು, ಒಬ್ಬ ರೈತರ ಬಗ್ಗೆ ಇರ್ಬೋದು, ಅಥವಾ ಒಂದು ಹೆಣ್ಣಿನ ಸಮಸ್ಯೆಯ ಬಗ್ಗೆ ಇರ್ಬೋದು, ನಾನು ಆ ವಿಚಾರವನ್ನು ಎಕ್ಸ್ಪ್ಯಾಂಡ್ ಮಾಡಿ ಅದರ ಬಗ್ಗೆ ಒಂದು ಚರ್ಚಾ ವಸ್ತುವಾಗಿ ಮಾತನಾಡೋಣ ಅಂತ ಪ್ರಯತ್ನ ಪಟ್ಟರೆ, ಇಟ್ ವೋಂಟ್ ಹ್ಯಾಪನ್ ಇನ್ ಮೈ ಪರ್ಸ್ನಲ್ ಲೈಫ್. ಅದಕ್ಕೆ ಆಸ್ಪದನೇ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್, ದೇರ್ ಲೈಫ್ ಮೇಡ್ ದೇರ್ ಸರ್ಕಮ್ಸ್ಟೆನ್ಸಸ್, ಒಂದು ಬೌಂಡ್ರೀಸ್ ಹಾಕ್ಕೊಂಡ್ಬಿಟ್ಟಿರ್ತಾರೆ ಅವರು. ಈವನ್ ದೋ ಈಗ ನನ್ನದೇ ಜೀವನದಲ್ಲಿ ನಾನೇ ನಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಐ ಹ್ಯಾವ್ ಕೆಪ್ಟ್ ಎ ಲಾಟ್ಸ್ ಆಫ್ ಬೌಂಡ್ರೀಸ್. ಅಂದರೆ ನನ್ನ ಒಂದು ನಡವಳಿಕೆ, ನನ್ನ ಒಂದು ಮಾತು, ನನ್ನ ಒಂದು ಜೀವನ ವಿಧಾನ ವೆರಿ ಸಿಂಪಲ್. ಇಟ್ಸ್ ಜಸ್ಟ್ ಲೈಕ್ ಅನ್ ಎಥಿಕ್. ಅಂದರೆ ಹೀಗೆ ಇರಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತಕ್ಕಂಥದ್ದು ಕಂಪ್ಲೀಟ್ಲಿ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಅದು ಎಲ್ಲ ಕಡೆ ಕೆಲಸ ಮಾಡುತ್ತೆ ಅಂತ ಅದನ್ನು ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ಸಮ್ಟೈಮ್ಸ್ ವಿ ಫೇಸ್ ಸಮ್ ಮರವು, we forget the things, what to explain, what to do. ಎಷ್ಟೇ ನೋಟ್ ಡೌನ್ ಮಾಡಿಕೊಂಡ್ರು ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು ಅಂದಾಗ ದ ಪರ್ಟಿಕ್ಯುಲರ್ ವರ್ಡ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ರೀಚ್ ದೆಮ್ ಸಾಧ್ಯ ಆಗೋದಿಲ್ಲ. ಎಗೇನ್ ವೆನ್ ಇಟ್ ಕಮ್ಸ್ ಟು ಮೈ ವೈಫ್ ಆರ್ ಮೈ ಬ್ರದರ್, ಮೈ ಡಾಟರ್, ಹೂ ಎವರ್ ಇಟ್ ಈಸ್, ಅವ್ರುಗಳ ಜೊತೆ ನಾನು ಒಂದಷ್ಟು ವಿಚಾರಗಳನ್ನು ಮುಂದೆ ಇಟ್ಕೊಂಡು ಇಫ್ ಐ ಟ್ರೈ ಟು ಸ್ಪೀಕ್, ವಾಟ್ ದೇ ಸೇ ಈಸ್, ಹೋಗಪ್ಪ ನಿಂಗೇನು ಬೇರೆ ಕೆಲಸ ಇಲ್ವಾ. ಅಂದರೆ ಈ ತಿಳ್ಕೋಬೇಕು ಅಂತಕ್ಕಂಥ ಆಸಕ್ತಿ ಬರೋದಕ್ಕೆ ಪ್ರಯತ್ನ ಕೂಡ ಮಾಡದೇ ಇರತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ಜೀವನಗಳನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ, ಇದನ್ನು ವಿಸ್ಮಯ ಅನ್ಬೇಕಾ ಅಥವಾ ವಿಪರೀತತನ ಅಂತ ಹೇಳಬೇಕಾ ಅಂತ. ಅಷ್ಟು ಬಲವಾಗಿ ಅವರು, ಸಮ್ ಪೀಪಲ್ ದೇ ಆರ್ ಬಿಹೇವಿಂಗ್ ಲೈಕ್, ನಂಗೆ ವಯಸ್ಸು ಆಗೋಯ್ತಪ್ಪ, ಸ್ಟಿಲ್ 35, 40, 45, 50, 55 ನಂಗೆ ವಯಸ್ಸಾಗೋಯ್ತು, ಐ ಕಾಂಟ್ ಡೂ ದಿಸ್. ಸಣ್ಣ ಕೆಲಸ ನನ್ನ ಕೈಯಲ್ಲಿ ಆಗಲ್ಲಪ್ಪ, ನಾನು ಮಾಡೋದಕ್ಕೆ ಆಗೋದೇ ಇಲ್ಲ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಏಜನ್ನು ಹೇಗೆ ನಾವು ಅದನ್ನು ಫಿಲ್ಟ್ರೈಸ್ಡ್ ಮಾಡ್ತಿದ್ದೀವಿ, ಅಂದರೆ ಆ ತಿಳಿಯನ್ನು ಹೇಗೆ ಹಿಡಿದಿಟ್ಕೋತಾ ಇದ್ದೀವಿ ಅಂತ. ಹಾಗೆ ಮಾತಿನ ಮಧ್ಯೆ ನಾವೆಲ್ಲ ಮಾತನಾಡಬೇಕಾದ್ರೆ, ಸಮ್ ಪೀಪಲ್ ಹೂ ಆರ್ ವೆರಿ ಕ್ಲೋಸ್ ಟು ಮೀ, ಮೈ ಫ್ರೆಂಡ್ಸ್, ನಾಳೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ದೋಸ್ ಪೀಪಲ್ ದೇ ಆರ್ ಜಸ್ಟ್ ಅದನ್ನೇನಂತಾರೆ, ಸುಮ್ಮನೆ ಕಿತ್ತು ಬಿಸಾಕ್ದಂಗೆ ಮಾತಾಡ್ಬಿಡ್ತಾರೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಹೋಗಯ್ಯ, ಏನೋ ಬೇಕು ಇದೆಲ್ಲ. ಬಟ್ ಐ ವಾಸ್ ಇನ್ ಚೈಲ್ಡ್ಹುಡ್, ನಾನು ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡು ಅನಿಸುತ್ತೆ ನನಗೆ, ಬಟ್ ಲಿಟಲ್ ಥಿಂಗ್ಸ್ ಐ ನೆವರ್ ಫರ್ಗೆಟ್. ಆ ದಿನಗಳನ್ನು ನಾನು ಮರ್ತಿಲ್ಲ. ಈ 60 ವರ್ಷಕ್ಕಿಂತ ಮೇಲ್ಪಟ್ಟವರು, ಅಂದರೆ ಹೂ ಆರ್ ಆಲ್ ಅನ್ಎಜುಕೇಟೆಡ್ಸ್, ಅನಕ್ಷರಸ್ಥರು ಅಂತ ಏನು ಹೇಳ್ತೇವೆ,
ಆ ವಿದ್ಯೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದು ದೋಸ್ ಪೀಪಲ್ ಹೂ ಆರ್ ಮಿಸ್ಡ್ ದೇರ್ ಎಜುಕೇಷನ್ ಅಂಥವ್ರಿಗೋಸ್ಕರ ಆ, ಒಂದು ಸ್ಕೀಮ್ ಅಥವಾ ಒಂದು ಆ, ಸರ್ಕಾರದಿಂದ ಒಂದಷ್ಟು ಮಂದಿಯನ್ನು ನೇಮಿಸಿ ಅವ್ರಿಗೆ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಸಾಕ್ಷರತಾ ಆಂದೋಲನ. ಎಂಥ ಬ್ಯೂಟಿಫುಲ್ ರೀ ಅದು ಸಾಕ್ಷರತಾ ಆಂದೋಲನ. ನಾನು ಹೇಳ್ತಾ ಇರೋದು ನನ್ನ ಆಲ್ಮೋಸ್ಟ್ 36 ಇಯರ್ಸ್ ಹಿಂದಿನ ಕತೆ. 35 ಹೇಳ್ರಿ ಅದೆಲ್ಲ ಗುರ್ತಿರುತ್ತಾ ಅಂದರೆ 100% ಇರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ನಾವು ಇಂಥ ಕಡೆ ಓದಿದ್ವಿ. ನಿಮ್ಮ ಮೈಂಡು ನೀವು ಏನನ್ನು ಗಮನಿಸಿದೆ ನಿಮ್ಮ ಜೀವನದಲ್ಲಿ ಅದೆಲ್ಲ ಎವ್ರಿಥಿಂಗ್ ಈಸ್ ಕೆಪ್ಟ್ ಇಟ್ ಇನ್ ಯುವರ್ ಬ್ರೈನ್. ಸಮ್ ಆಫ್ ಪೀಪಲ್ ದೇ ಆರ್ ರಿಮೂವಿಂಗ್ ದಟ್. ನಮಗೆ ಬೇಡ ಅಂತ ಅದನ್ನು ತಕ್ಕೊಂಡು ಕೂತಿರ್ತಾರೆ. ಬೇರೆ ಏನೋ ದೇ ಆರ್ ಅಬ್ಸರ್ವಿಂಗ್ ಇಟ್ಸ್ ದೇರ್ ಓನ್ ಲೈಫ್. ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಸಾಕ್ಷರತಾ ಆಂದೋಲನ ಅಂತ. ಈವನ್ ಐ ಹ್ಯಾವ್ ಸಮ್ ಬುಕ್ಸ್ ದಟ್ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಅದನ್ನು ಅಟೆಂಡ್ ಮಾಡಿದ ಬುಕ್ಕು ಕೂಡ ಇತ್ತು, ಒಂದು ರೌಂಡಾಗಿ. ಅದರಲ್ಲಿ ಸಾಕ್ಷರತಾ ಆಂದೋಲನ ಅಂತ ಸಮಥಿಂಗ್ ದಟ್ ಬೈಂಡ್ ಕವರ್ಡ್ ವಿತ್ ದಟ್ ಬುಕ್. ಅದರಲ್ಲಿ ಅವರು ವಯಸ್ಸಾದವ್ರಿಗೆ ಪಾಠಗಳನ್ನು ಮಾಡ್ತಾಯಿದ್ರು. ಅದು ದಟ್ ಈಸ್ ಆಲ್ಸೋ ಈವ್ನಿಂಗ್. ಆಲ್ಮೋಸ್ಟ್ ಒಂದು 6ಗೇನೋ ಸ್ಟಾರ್ಟ್ ಆಗೋದು. 1 hour ತೊಗೊಳ್ಳೋರು, 1 hour 1.5 hour ಒಂದು ಟ್ಯೂಷನ್ ಟೈಪ್ ಮಾಡೋರು. ಹೌ ಗ್ರೇಟ್ ಅಲ್ವಾ, ಹೌ ಬ್ಯೂಟಿಫುಲ್ ಅಲ್ವಾ. ಈ ವಿದ್ಯೆ ಅಂತಕ್ಕಂಥದ್ದನ್ನು ಟುಡೇ ಇದನ್ನೆಲ್ಲ ನೋಡಿರ್ತಕ್ಕಂಥ ನಮ್ಮ ಹಿರಿಯರು, ದೋಸ್ ಪೀಪಲ್ ದೇ ಆರ್ ಸೇಯಿಂಗ್ ಅಬೌಟ್ ದಟ್ ಈ ವಯಸ್ಸಲ್ಲಿ ನಾನೇ ಕಲ್ತ್ಕೊಳ್ಳಿ. ಹೌ ಸಿಲ್ಲಿ ದೇ ಆರ್ ಸ್ಪೀಕಿಂಗ್. ಯಾಕೆ ಕಲ್ತ್ಕೋಬಾರ್ದು? ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಲ್ತಿರೋದ್ರ ಬಗ್ಗೆ ಅಲ್ಲ. ಟೈಮ್ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ, ನಾವು ಬ್ಯುಸಿ ಇರ್ತೀವಿ ರೀ. ನಿಮ್ಮ ಎಜುಕೇಷನ್, ನಿಮ್ಮ ವಿದ್ಯೆ ನಿಮ್ಮನ್ನು ಮೋಸ ಮಾಡುತ್ತೆ ಅಂತಂದರೆ ಇಫ್ ಯು ವೋಂಟ್ ಬಿಲೀವ್ ಅಲ್ವಾ. ನೀವು ವಿದ್ಯೆ ಇಲ್ಲ ಅನ್ನೋದು ನಿಮ್ಮನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ತಾ ಇದೆ ಅಂತಂದರೆ ವೈ ಯು ಪೀಪಲ್ ಆರ್ ನಾಟ್ ರೆಡಿ ಟು ಲರ್ನ್. ಕೇಪಬಲ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿನಾದರೂ ತಂದ್ಕೋಬೋದಲ್ವ. ಯಾಕೆ ಅಂಥದ್ದೆಲ್ಲ ಕೂಡ ಈಗಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಅಂತ ಅದ್ಭುತವಾದ ವಿಚಾರಧಾರೆಗಳು ಇರುವಂಥ ವಿಷಯಗಳನ್ನು ಯಾಕೆ ಭಾಳಷ್ಟು ನೀವು ಗಮನಿಸಿರ್ಬೋದು. ವಿದ್ಯೆಯನ್ನು ಅಥವಾ ವಿದ್ಯೆಯಿಂದ ದೂರ ಮಾಡೋದಕ್ಕೆ ಪ್ರಯತ್ನಗಳು ನಡೀತಿದೆಯಾ ಅಂತಕ್ಕಂಥ ಸಂದೇಹ ನನ್ನಲ್ಲಿ ಬಂದಿದೆ ಅಂತಂದರೆ ಅದನ್ನು ಕೂಡ ನಾನು ಅಲ್ಲಗೆಳೆಯೋ ಹಾಗಿಲ್ಲ. ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಅಂದರೆ ಭಾಳಷ್ಟು ಮಂದಿಯನ್ನು ಎಜುಕೇಷನ್ನಿಂದ ದೂರ ಮಾಡ್ತಕ್ಕಂಥದ್ದು ಏನಾಗುತ್ತಿದ್ರಿಂದ ಅಂತಕ್ಕಂಥದ್ದು. ಮತ್ತು ನೋಡಿ, ಎಲ್ಲಿ ವಿದ್ಯೆ ಸರಿಯಾಗಿ ಕಲಿಯೋದಿಲ್ಲ, ಕಲಿಕೆಯಲ್ಲಿ ದೋಷ ಒಂದು ವಿದ್ಯಾರ್ಥಿಯಿಂದ ಆಗ್ತದೆ, ಕಲಿಕೆಯಿಂದ ದೋಷ ಒಂದು ಗುರುವಿನಿಂದ ಆಗ್ತದೆ. ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥವ್ರು. ಐ ಆಮ್ ನಾಟ್ ಡೈರೆಕ್ಟ್ಲಿ ಹಿಟ್ಟಿಂಗ್ ಎನಿವನ್. ಇದು ಸೋಷಿಯಲ್ ಲೈಫ್, ಇದು ಸಮಾಜ. ಇದು ಇಲ್ಲಿ ಯಾರಾದರೂ ರೆಸ್ಪಾನ್ಸಿಬಲ್ ತೊಗೊಳ್ತಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಓದಬೇಕಾದ್ರೆ ಹೌ ಬ್ಯೂಟಿ ರೀ. ಸಣ್ಣ ಸಣ್ಣ ಅಮೌಂಟ್. ನಾವೊಂದು ಹಡಪ ಅಂತ ಇವೆ ನಮ್ಮ ಮನೆಯಲ್ಲಿ. ಅಂದರೆ ಹಡಪ ಅಂದರೆ ಒಂದು ಚೀಲ. ಅದಕ್ಕೊಂದು ಇದು ತಗಲಾಕ್ಬಿಡೋರು, ಒಂದು ಹ್ಯಾಂಗ್ ಥರ ಒಂದು ಬಟ್ಟೆನ ಹೊಲ್ದು ಬಿಡೋರು. ಅದನ್ನು ತಲೆ ಮೇಲೆ ಹಿಂಗೆ ಕಟ್ಕೊಂಡು ಹಿಂದೆ ಟಪ ಟಪ ಹೊಡ್ಕೊಂಡು ಹೋಗ್ತಿತ್ತು. ಯಾವ ಬ್ಯಾಗ್ ಇಲ್ಲ, ಮಳೆ ಬಂದರೆ ನೆಂತರು ಅಂದರೆ ಬುಕ್ಕು ಹೋಯ್ತು ಅಂತಲೇ ಅರ್ಥ. ಬಟ್ಟೆ ಬ್ಯಾಗುಗಳಾಗೆಲ್ಲ ನಮಗೆ ಒಂದು ಒಳ್ಳೆ ಪೆನ್ ತೊಗೊಳೋದಕ್ಕೆ ಶಕ್ತಿ ಇರ್ತಿರ್ಲಿಲ್ಲ. ಅಂಥ ಎಜುಕೇಷನ್ ಸಿಸ್ಟಮ್ ಅವತ್ತಿದ್ದಿದ್ದರಲ್ಲಿ ಅವ್ರು ಕೊಡ್ತಾ ಇದ್ದಂತಹ ಆ ಒಂದು ವಿದ್ಯಾಭ್ಯಾಸ ಇವತ್ತು ಇಷ್ಟು ಅಪ್ಡೇಟೆಡ್ ಆಗಿ ಇವತ್ತು ಏನೆಲ್ಲ ಬೇಕು ನಮಗೆ ಎಲ್ಲವೂ ಸಿಗುವಂಥ ದಿನಗಳಲ್ಲಿ ಕೆಲವೊಂದು ಸಲ ನಾನು ಇದೆಲ್ಲ ನೋಡ್ತಾ ಇದ್ದಾಗ ಅರೆ ಕಣ್ಣು ಮುಂದೆ ಏನೋ ಒಂದು ನಡೆದಾಗ, ಯಾವುದೋ ಒಂದು ವಿಚಾರ ನಡೆದಾಗ, ಅದನ್ನು ನೋಡಿದಾಗ ಅದು ಮೋಸ ಅಂತ ಗೊತ್ತಿದ್ರು ವಿ ಕಾಂಟ್ ಅಲ್ವಾ. ಇವತ್ತು ನಾವು ಅದಕ್ಕೆ ಆದಂಥ ಹಲವಾರು ವಿಧಿವಿಧಾನಗಳನ್ನು ರೂಪಿಸಿಟ್ಟಿದ್ದಾರೆ ನಮ್ಮ ದೊಡ್ಡವರು. ನ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆರ್ಥಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ರೈತರಿಗೆ ಬೇಕಾದಂಥವ್ರಿಗಾದರೆ ಅವರದ್ದೇ ಆದಂಥ ಕೆಲವು ವ್ಯವಸ್ಥೆಗಳು, ವಿಧಾನಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಸ್ಟಿಲ್ ವಿ ಆರ್ ಫೈಟಿಂಗ್ ವಿತ್ ಆಲ್ ದೋಸ್ ಥಿಂಗ್ಸ್. ಎಜುಕೇಷನ್ಗೆ ಬಂದರೆ ವಿದ್ಯೆ ಒಂದು ಸಮೂಹ ಸಂಸ್ಥೆಗಳನ್ನು ತೆಗೆದುಕೊಂಡಾಗ ನಾಟ್ ಓನ್ಲಿ ಒಂದು ಪರ್ಟಿಕ್ಯುಲರ್ ಅಲ್ವಾ, ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಹಣದ ವಿದ್ಯಾಭ್ಯಾಸಗಳು ನಿಜವಾಗ್ಲೂ ಅವ್ರಿಗೆ ಸಿಗಬೇಕಾದಂತಹ ಪರಿಸ್ಥಿತಿಗಳು, ಅಂದರೆ ಓದಿರ್ತಕ್ಕಂಥವ್ರಿಗೆ
ಪೂರಕವಾಗಿ ಅವ್ರಿಗೆ ಏನು ಮಾರ್ಗದರ್ಶನದಲ್ಲಿ ಅವರು ಹೇಗೆ ಅದನ್ನು ಲೀಡ್ ಮಾಡ್ಬೋದು ಜೀವನವನ್ನು ಅಂತ ಹೇಳ್ಕೊಡ್ತಕ್ಕಂಥ ವಿಧಾನಗಳಿಲ್ಲ ನಮ್ಮಲ್ಲಿ. ಯಾವುದನ್ನು ಕೂಡ ಒಂದು ಒಂದು ಪರ್ಟಿಕ್ಯುಲರೈಸ್ಡ್ ಆಗಿ ಅದಕ್ಕೆ ಫೋಕಸ್ ಮಾಡಿ, ಮೊನ್ನೆ ಹಲವಾರು ವಿಷಯಗಳು ಬರ್ತಿರ್ತದೆ. ಈ ಜೀವನ ಅನ್ನೋದೇ ಒಂದು ಪ್ರಯಾಣ. ಆ ಪ್ರಯಾಣಗಳಲ್ಲಿ ಎಷ್ಟೋ ವಿಷಯಗಳು ಗೊತ್ತಾಗ್ತದೆ. ಸಣ್ಣ ಸಣ್ಣ ಮಕ್ಕಳು ಅಂದರೆ ಇನ್ ದ ಸೆನ್ಸ್ 5 ವರ್ಷ 6 ವರ್ಷ ಅಲ್ಲ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಮುಂದೆ ದಾಂಪತ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳು, ಗಂಡು ಹುಡುಗರುಗಳು, ದೇ ಡೋಂಟ್ ನೋ ವಾಟ್ ಈಸ್ ಆ್ಯಕ್ಚುಯಲ್ ಫ್ಯಾಮಿಲಿ ಲೈಫ್. ಸಾಂಸಾರಿಕ ಜೀವನದ ಬಗ್ಗೆ ಯಾರಿಗೂ ಕೂಡ ಅದರ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಅಂತಕ್ಕಂಥದ್ದು ಇಲ್ಲದೆ ಎಷ್ಟೋ ಜೀವನಗಳು ಹಾಳಾಗ್ತದೆ. ಇಲ್ಲಿ ಸಫರರ್ಸ್ ಬೋತ್. ಇನ್ನು ಮಕ್ಕಳಾಯಿತು ಅಂತಂದರೆ ಇನ್ನೂ ಹಿಂಸೆ. ಅದು ಗಂಡ ಹೆಂಡತಿ ಮಧ್ಯೆ ಮಕ್ಕಳಾದಮೇಲೆ ಸಾಂಸಾರಿಕ ಜೀವನದಲ್ಲಿ ಗೊಂದಲಗಳು ಉಂಟಾದರೆ, ಒಂದು ಕಡೆ ಅವರ ತಂದೆ ತಾಯಿ, ಇವರ ತಂದೆ ತಾಯಿ, ಸ್ನೇಹಿತರು ಕೂಡ ಒಂದು ಬಾಂಡಿಂಗ್ ಬೆಳೆದು ಬಿಟ್ಟಾಗ ಫ್ರೆಂಡ್ಸ್ ಆಲ್ಸೋ ದೇ ವಿಲ್ ಸಫರ್. ಅಯ್ಯೋ, ನನ್ನ ಒಳ್ಳೆಯ ಆತ್ಮೀಯ ಗೆಳೆಯನಿಗೆ ಯಾಕೆ ಈ ಥರ ಆಗ್ಬಿಟ್ಟಿದೆ ಅಂಥೇಳಿ. ಆ ಮಕ್ಕಳಿಗೇನೋ ಅವರು ಬೇರೆ ಆದಾಗ ನನಗೆ ನಿನಗೆ ಅಂದ್ಕೊಂಡು ಆ ಮಕ್ಕಳುಗಳನ್ನು ಭಾಗಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಆಮೇಲೆ ತಂದೆ ತಾಯಿಯರನ್ನು ನಮ್ಮ ಮನೇಲಿ ಸ್ವಲ್ಪ ದಿನ, ನಿಮ್ಮ ಮನೇಲಿ ಸ್ವಲ್ಪ ದಿನ, ಇದಕ್ಕೆ ಭಾಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ನಾವು ಬರೀ ಕೂತು ಹೇಳೋದಷ್ಟು ಸುಲಭ ಅಲ್ಲ. ಮೂರು ಜನ ಮಕ್ಕಳಿದ್ದು ಒಬ್ಬನಿಗೆ ಒಳ್ಳೆ ಸಂಪಾದನೆ ಇದ್ದು ಒಬ್ಬನಿಗೆ ಸಂಪಾದನೆ ಇಲ್ಲ ಅಂತಂದರೆ ಹೌ ಹಿ ಕ್ಯಾನ್ ಫೀಡ್ ದೆಮ್. ಇವತ್ತು ಎಲ್ಲವೂ ಹೇಳೋದಷ್ಟು ಸುಲಭ ಇರೋದಿಲ್ಲ. ಎಷ್ಟೋ ವಿಚಾರಗಳು ವಿತ್ ಬೇಸ್, ಅಂದರೆ ಅಡಿಯಿಂದ ತೆಗೆದಾಗ, ಆ ವಿಚಾರಧಾರೆಗಳನ್ನು ಅಡಿಯಿಂದ ಪರೀಕ್ಷೆ ಮಾಡಿದಾಗ, ಅಥವಾ ಅದನ್ನೊಂದು ವಿಷಯಾಧಾರಿತವಾಗಿ ತೆಗೆದುಕೊಂಡಾಗ ಹಾಗೆ ಸೃಷ್ಟಿಯಾಗಿದ್ದೇ ಅಲ್ಲ ಇವತ್ತಿಂದೆಲ್ಲ ಕೂಡ. ಬಟ್ ಸ್ಟಿಲ್ ಎಲ್ಲವೂ ಸರಿ ಇದೆ ಅಂತಂದರೆ ಯಾಕಿಂತ ಗೊಂದಲ ಸ್ಥಿತಿಗಳು ನಿರ್ಮಾಣ ಆಗುತ್ತೆ ಅಂತ. ಎಲ್ಲ ವಿಚಾರದಲ್ಲೂ ಅಷ್ಟೇ. ಮನಸ್ಸಿನ ಶಾಂತಿಯನ್ನು ಕದಡಿಕೊಂಡು ಬೇರೆ ಇನ್ನೇನೋ ಒಂದು ವಿಚಾರಧಾರೆಯಲ್ಲಿ ಹೋಗ್ತಕ್ಕಂಥದ್ದು. ಸಾಮಾಜಿಕ ಜೀವನದಲ್ಲಿ ಈಗ ನಾವು ಬದುಕ್ತಾ ಇರ್ತಕ್ಕಂಥ ಸಮಾಜದ ಎಲ್ಲ ದೃಷ್ಟಿಕೋನಗಳಿಂದ ನೋಡಿದಾಗ ವೇರ್ ವಿ ಆರ್ ಫೇಲ್ಡ್. ಯಾಕೆ ಎಲ್ಲದರಿಂದ ನಾವು ಅದನ್ನ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ನೋಡಿ, ನಾ ಹೇಳ್ದಲ್ಲ, ಈಗ ಚೆನ್ನಾಗಿ ಇರ್ತಕ್ಕಂಥವ್ರು ಆರ್ಥಿಕವಾಗಿ, ಅವರು ದೇ ವೋಂಟ್ ಚೂಸ್ ದ ಲೊಕೇಶನ್ ವೇರ್ ದೇ ಸ್ಟೇ. ಈ ಅರ್ಥ ಆಗದೆ ಸಮಾನ ಮನಸ್ಕರು ಅಂತ ಕರೆದು ಬಿಡ್ತೀವಿ ರೀ. ವೆರಿ ಸಿಂಪಲ್, ಸಮಾನ ಮನಸ್ಕರು. ಈ ಸಮಾನ ಮನಸ್ಕರು ಅಥವಾ ಸಮಾನ ಮನಸ್ಥಿತಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ, ಇಫ್ ವಿ ಆರ್ ಟ್ರೈಂಗ್ ಟು ಸೇ, ಏನಾದರೂ ಹೇಳೋಕೆ ಹೊರಟಾಗ, ಎಸ್, ಅಲ್ಲಿರ್ತಕ್ಕಂತಹ ಆ ವಿಚಾರಧಾರೆಯಲ್ಲಿ ಎಳೆಯಾಗಿ ದೇ ವಿಲ್ ಥಿಂಕ್ ಅಬೌಟ್ ದಟ್ ಇಂಡಿವಿಜುವಲ್. ಯಾವ ವಿಚಾರವನ್ನು ತೆಗೆದುಕೊಂಡ್ರೂ ಕೂಡ ಅದರಲ್ಲಿರ್ತಕ್ಕಂತಹ ಪಾಸಿಟಿವ್ ಏನು, ನೆಗೆಟಿವ್ ಏನು, ಅದರಿಂದ ಆಗ್ತಕ್ಕಂತಹ ಔಟ್ಕಮ್ ಏನು, ಅದಕ್ಕೆ ಶ್ರಮ ಎಷ್ಟಿದೆ, ಏನು ಅನುಕೂಲಗಳಾಗೋದಿದೆ ಭವಿಷ್ಯದಲ್ಲಿ. ಸಿ ದ ಪೀಪಲ್ ಹೂ ಆರ್ ಆಲ್, ಈಗ ನನ್ನ ವಿಡಿಯೋಗಳನ್ನು ನೀವು ನೋಡ್ತಿದ್ರೆ, ಬಟ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಸೇ ಯು, ನೀವು ಇದು 3 ಚೆನ್ನಾಗಿ ಗುರುತಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಒಂದು ಪಾಸ್ಟ್ ಈಸ್ ಅನ್ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್. ಅದು ನೀವು ಅಂದ್ಕೊಳ್ತಾ ಇದ್ದೀರಾ ವಿಚ್ ಯು ಆರ್ ಕ್ಯಾರಿಂಗ್, ಅಂದರೆ ನೀವೇನು ಕಲ್ತಿದ್ದೀರಾ ಬೈ ಬರ್ತ್ ಅಂತ ಹೇಳ್ತೀರಾ. ಬರ್ತ್ ಅಂದರೆ ಇಲ್ಲಿ ಅಗೇನ್ ಇಟ್ ಇಸ್ ಅ ಕ್ವಶನ್ ಫ್ರಮ್ ವೇರ್, ಎಲ್ಲಿಂದ ಹುಟ್ಟು, ಎಲ್ಲಿಂದ ಅಂತಕ್ಕಂಥದ್ದು. ಆ್ಯಂಡ್ ಅವರ್ ಆ್ಯನ್ಸಿಸ್ಟರ್ಸ್ ದೇ ಆರ್ ಫೀಡಿಂಗ್ ಎ ಲಾಟ್ಸ್ ಆಫ್ ಥಿಂಗ್ಸ್ ಇನ್ ಯುವರ್ ಬ್ರೈನ್. ಇಟ್ ಈಸ್ ಕಂಪ್ಲೀಟ್ಲಿ ಅ ಸೈನ್ಸ್ ಆ್ಯಂಡ್ ದಿಸ್ ಕಮ್ಸ್ ಅಂಡರ್ ಅನದರ್ ಸಬ್ಜೆಕ್ಟ್, ಜೆನೆಟಿಕ್ಸ್ ಅಂತ ಹೇಳ್ತಾರೆ. ಆ ದೇಹದಲ್ಲಿ, ಆ ಮೆದುಳಿನಲ್ಲಿ ಆಗ್ತಕ್ಕಂಥ ಹಲವಾರು ಎಷ್ಟೋ ಗೊಂದಲ, ಗೊತ್ತಿಲ್ಲದ ಎಷ್ಟೋ ವಿಚಾರಗಳು ನಮ್ಮ ತಲೆಯಲ್ಲಿರ್ತದೆ. ನಾವು ನೋಡೋದ್ದು, ನಾವು ಕೇಳೋದ್ದು, ನಾವು ಮಾತನಾಡದಿರ್ತಕ್ಕಂಥ ಭಾಳಷ್ಟು ಬ್ರೈನ್ ಇಟ್ಸ್ ಆಲ್ರೆಡಿ ವೆನ್ ಇಟ್ ಸ್ಟಾರ್ಟೆಡ್, ಅದು ಬಹಳಷ್ಟು ಪ್ರಕೃತಿಯ ಒಂದಷ್ಟು ವಿಚಾರಧಾರೆಗಳನ್ನು ಅದು ಬ್ರೈನ್ ಆಲ್ರೆಡಿ ಇಟ್ ಈಸ್ ಸ್ಟೋರ್ಡ್. ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದು ಗ್ರೋ ಆಗ್ತಾ ಇರ್ತದೆ. ಹೀಗೆ ನಾನು ವಿಷಯವನ್ನು ಎಲ್ಲೂ ಕೂಡ ಡೈವರ್ಷನ್ ಮಾಡೋಕ್ಕೆ ಹೋಗಿಲ್ಲ. ವಿಷಯ ಏನು ಹೇಳೋಕ್ಕೆ ಹೊರಟಿದ್ದೆ ಅದನ್ನು ವೆರಿ ಕ್ಲಿಯರಾಗಿ ಹೇಳಿದ್ದೇನೆ. ಏನು, ಯಾಕೆ ಇಂಥ ಒಂದು ಗೊಂದಲ ಸ್ಥಿತಿಯಲ್ಲಿ ಜೀವನಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ? ಆಸೆ, ದುರಾಸೆ,
ಸಿ ಆಸೆ ದುರಾಸೆ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಉನ್ನತವಾದ ಮೌಲ್ಯಯುತವಾದ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಬದುಕೋದಲ್ಲ, ಗೌರವಯುತವಾಗಿ ಬದುಕಬೇಕು ಅಂತಕ್ಕಂಥ ಹಲವಾರು ವಿಚಾರಧಾರೆಗಳನ್ನು ಮನಸ್ಸಿನಲ್ಲಿಟ್ಕೊಂಡೇ ಪ್ರತಿಯೊಬ್ಬ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಅದಕ್ಕೆ ಪೂರಕವಾದಂಥ ಸ್ಥಿತಿ ನಿರ್ಮಾಣ ಆಗಲಿಲ್ಲ ಅಂದರೆ ಅಲ್ಲಿ ತಾರತಮ್ಯಗಳು ಸೃಷ್ಟಿಯಾಗ್ತದೆ. ನಾನು ಹೆಚ್ಚು, ನಾನು ಕಡಿಮೆ, ನನಗಿದೆ, ನನಗಿಲ್ಲ, ಈ ಥರ ಎಷ್ಟು ತಾರತಮ್ಯವನ್ನು ನೀವು ಮಾತಿನಿಂದ ಹಿಡಿದು ಬಣ್ಣದಿಂದ ಹಿಡಿದು ನಿಮ್ಗೆ ಏನೇನರಲ್ಲಿ ಏನೇನು ತಾರತಮ್ಯಗಳನ್ನು ಅಂದರೆ ವ್ಯತ್ಯಾಸಗಳನ್ನು ಗುರುತಿಸ್ಬೋದೋ ಎಲ್ಲದರಲ್ಲೂ ಗುರುತಿಸ್ತೀರ ಕೂತ್ಕೊಂಡು. ಬಿಕಾಸ್ ನಮ್ಮ ಕರ್ತವ್ಯ, ನಮ್ಮ ಕೆಲಸನೇ ಅದು ಅನ್ನೋ ರೀತಿಯಾಗಿ ಸೃಷ್ಟಿಯಾಗಿಬಿಟ್ಟಾಗ ದ ಪೀಪಲ್ ವರ್ ಆಲ್ ಸಿಂಪ್ಲಿ ಸಿಟ್ಟಿಂಗ್. ಅದ್ರ ಬದಲು ಕಲಿಕೆಯಲ್ಲಿ ಆಸಕ್ತಿ ತೋರಿಸಿದಾಗ, ಮಿಸ್ಟೇಕ್ಸ್ ಕಂಡುಹಿಡಿಬೇಕು, ತಪ್ಪಿಲ್ಲ, ಎಸ್ ದಿಸ್ ಈಸ್ ರೈಟ್, ದಿಸ್ ಈಸ್ ರಾಂಗ್, ಇಟ್ ವಿಲ್ ಅಫೆಕ್ಟ್ ಇನ್ ಫ್ಯೂಚರ್, ಇದರಿಂದ ಇದು ಎಲ್ಲೋ ಒಂದು ಕಡೆ ಇದು ಮಿಸ್ಗೈಡೆಡ್ ಆಗುತ್ತೆ ಅಥವಾ ಕಮ್ಯುನಿಕೇಟ್ ಆಗ್ತದೆ ಅಂತಕ್ಕಂಥದ್ದೆಲ್ಲ ಬಂದಾಗ, ಬಟ್ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮಿಸ್ಗೈಡ್ ಆಗ್ತಕ್ಕಂಥ ನೋಡಿ, ಎಲ್ಲಿ ಪಾಸಿಟಿವ್ ನೋಡೋರು ಪಾಸಿಟಿವ್ ನೋಡಿಕೊಂಡು ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಎಷ್ಟು ಪಾಸಿಟಿವಿಟಿಗೆ ಡೈವರ್ಟ್ ಮಾಡ್ಬೋದು ಅಷ್ಟು ಪಾಸಿಟಿವಿಟಿನಲ್ಲಿ ಹೋಗ್ತಾ ಇರ್ತದೆ. ಬಟ್ ಎಲ್ಲಿ ನೆಗೆಟಿವ್ ಆಗಿ ನೋಡ್ಬೇಕು, ಮತ್ತು ನೆಗೆಟಿವ್ ಎಲ್ಲಿಂದ ಬಂತು ಹಾಗಿದ್ರೆ? ವೈ ದಟ್ ವರ್ಡ್ ವಿ ಆರ್ ಕಾಲಿಂಗ್, ನಾವು ಅದನ್ನು ಯಾಕೆ ಬಳಸ್ತಾ ಇದ್ದೀವಿ? ವೈ ವಿ ಆರ್ ಯೂಸಿಂಗ್ ದಟ್ ನೆಗೆಟಿವಿಟಿ ವಿಚ್ ಶೋಸ್ ದ ಪಾತ್, ನೆಗೆಟಿವಿಟಿ ವಿಚ್ ಲೈಟನ್ಸ್ ದ ವೇ. ಅಂದರೆ ಕತ್ತಲು ಆವರಿಸಿದಾಗಲೇ ನಿನಗೆ ಬೆಳಕಿನ ಬೆಲೆ ಗೊತ್ತಾಗ್ತಕ್ಕಂಥದ್ದು, ದಟ್ ಈಸ್ ವಾಟ್ ನೆಗೆಟಿವಿಟಿ. ಬಟ್ ಅಕ್ಸೆಪ್ಟೆನ್ಸಿ ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು. ಅಂದರೆ ನೆಗೆಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಪಾಸಿಟಿವಿಟಿಗೆ ಕನ್ವರ್ಟ್ ಮಾಡ್ಕೊಳ್ತೀಯಾ, ನೀನು ಹೇಗೆ ಭವಿಷ್ಯದ ಕಡೆ ನಡೀತೀಯಾ ಅನ್ನೋದಕ್ಕೋಸ್ಕರ ಈ ನೆಗೆಟಿವಿಟಿ ಅಂತಕ್ಕಂಥದ್ದು ಇರ್ತದೆ. ಇದರಿಂದ ಈ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದಾಗ ವೈ ವಿ ಆರ್ ಗೋಯಿಂಗ್ ಟು ಟಚ್ ಆರ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್. ಯಾವುದೋ ಒಂದು ಇರ್ತದೆ, ಆ ವಸ್ತುವನ್ನು ಬಳಕೆ ಮಾಡೋದ್ರಿಂದ ಅಥವಾ ಆ ವಸ್ತುವನ್ನು ನೋಡಿದ್ರೆ ಅದನ್ನು ನೇರವಾಗಿ ನೋಡಿದ್ರೆ, ಈಗ ಸೂರ್ಯನನ್ನು ನೇರವಾಗಿ ನೋಡಿದ್ರೆ ಕಣ್ಣುಗಳು ಹಾಳಾಗ್ತದೆ. ಬಟ್ ವೈ ಯು ಆರ್ ಗೋಯಿಂಗ್ ಟು ಸಿ ದಟ್? ಅಥವಾ ನನಗೆ ಚಾಕು ಇದೆ, ಚಾಕುವನ್ನು ತರಕಾರಿ ಹೆಚ್ಚುತ್ತಾ ಇರುತ್ತೆ, ಅದು ಕೊಯ್ಕೊಳ್ಳುತ್ತೆ, ದೆನ್ ಯು ಕಾಂಟ್. ಅದಕ್ಕೆ ಬೇರೆ ಇವತ್ತಿನ ದಿನಗಳಲ್ಲಿ ಹಿಂಗೆ ತಿರುಗಿಸೋದು ಮಾಡೋದು ಎಲ್ಲ ಬಂದಿದೆ. ಬಟ್ ಹೌ ಮಚ್ ಈಸಿಲಿ, ಹೌ ಮಚ್ ಕ್ವಿಕ್ಲಿ ಅಥವಾ ಡೆಕೋರೇಟಿವ್ಲಿ, ಕೆಲವೆಲ್ಲ ಡೆಕೋರೇಟಿವ್ ಆಗಿ ನಾವು ಮಾಡ್ಕೋಬೋದು ಅಂತ ಅದರದ್ದೇ ಆದಂತಹ ಒಂದು ವಿಧಾನಗಳನ್ನು ಬಳಸ್ತಕ್ಕಂಥದ್ದು. ಆಮೇಲೆ ಒಂದಷ್ಟು ಮೌಲ್ಯಯುತ ಜೀವನಕ್ಕೆ ಮಾರ್ಗವನ್ನು ಮಾಡಿಕೊಡ್ತಕ್ಕಂಥದ್ದು ಮಾಡಬೇಕಾಗಿರೋರು ಮಾಡಬೇಕಾಗ್ತದೆ. ನಾನು ಹೇಳಿದ್ನಲ್ಲ, ನನಗೇನು ಹೊರಗಡೆ ಪ್ರಪಂಚದ್ದು ಬೇಡಪ್ಪ. ನಾನು ಹೇಳೋದು ಹೊರಗಡೆ ಪ್ರಪಂಚದ್ದನ್ನು ನಾವು ಏನು ಅದನ್ನು ತಿಳ್ಕೊಂಡು ಏನು ಮಾಡೋಕ್ಕಾಗುತ್ತೆ, ಎತ್ತಾಗುತ್ತೆ, ಡೋಂಟ್ ವರಿ. ಬಟ್ ಮಿನಿಮಮ್ ಆಗಿ ತಿಳ್ಕೊಬೇಕಾಗಿರೋದು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ನಾವು ಕೂತ್ಬಿಟ್ರೆ, ವಾಟ್ ಅಬೌಟ್ ದ ಫ್ಯೂಚರ್, ಭವಿಷ್ಯದ ನಿರ್ಣಯಗಳೇನಾಗಬೇಕು? ಅಥವಾ ಯಾರು ನಾನು ಮೊನ್ನೆ ಕೂಡ ಯಾವುದೊಂದು ವಿಡಿಯೋದಲ್ಲಿ ಅಥವಾ ನನ್ನ ಸ್ನೇಹಿತರಿಗೆ ಅದೇ ಹೇಳ್ತಿದ್ದೆ, ಟಿಲ್ ದ ಟೈಮ್ ಯು ಆರ್ ಲಿವಿಂಗ್ ವಿತ್ ಯುವರ್ ಆ್ಯನ್ಸೆಸ್ಟರ್ಸ್ ಮನಿ, ನಿಂಗೆ ಅದನ್ನು ಬಳಕೆ ಮಾಡೋದಷ್ಟೇ ಗೊತ್ತು, ಅದನ್ನು ಉಪಯೋಗಿಸ್ತಕ್ಕಂಥ ವಿಧಾನ ನಿಂಗೆ ಗೊತ್ತಿಲ್ಲ ಅಂತ. ಇದನ್ನು ನಮ್ಮ ಹಿರಿಯರುಗಳು ಹೇಳ್ಕೊಂಬಂದಿದ್ದಾರೆ. ನಾನು ಚಿಕ್ಕಂದಿನಿಂದ ನಾನು ಭಾಳ ಇಂಟ್ರೆಸ್ಟಾಗಿ ಕೇಳ್ತೀನಿ ದೊಡ್ಡವ್ರು ಹೇಳೋ ಮಾತನ್ನು, ವಯಸ್ಸಾದವ್ರು ಹೇಳೋ ಮಾತನ್ನು. ಬಿಕಾಸ್ ನೋಡಿ, ದೊಡ್ಡವರು ವಯಸ್ಸಾದವರು ಅದರಲ್ಲಿ ಲ್ಯಾಗ್ ಮಾಡೋರು ಬೇರೆ ಇರ್ತಾರೆ. ಬಟ್ ಅವ್ರು ಹೇಳ್ತಕ್ಕಂಥ ಒಂದೊಂದು ಮಾತು ಕೂಡ ಇಟ್ ಈಸ್ ವೆರಿ ಸಿಂಪ್ಲಿಫೈ ಲೈಫ್ ಸ್ಟೈಲ್. ಅವರು ದೊಡ್ಡ 3 ಅವರ್ ಸಿನಿಮಾನ ಅವರು ಒಂದು ಮಾತಲ್ಲಿ ಮುಗಿಸ್ಬಿಟ್ಟಿರ್ತಾರೆ, ಯಾವ ಗಾದೆನಲ್ಲೋ ಅಥವಾ ಯಾವುದೋ ಒಂದು ಸಣ್ಣ ಕೆಲಸ ಎಕ್ಸಾಂಪಲ್ಡೈಸ್ ಆಗಿ ಇದನ್ನು ಇಷ್ಟು ಕಷ್ಟ ಆಗ್ಬಿಡ್ತೀವಿ, ಇಷ್ಟೇ ಆಗೋಗುತ್ತೆ ಅಂತ ಹೇಳ್ತಕ್ಕಂಥ. ಸೊ ನನ್ನ ಮಿತ್ರ ವೃಂದ ಸ್ನೇಹಿತರೆ, ಜಸ್ಟ್ ಗಿವ್ ದ ಟೈಮ್ ಟು ಸ್ಪೀಕ್ ಯುವರ್ ಎಲ್ಡರ್ಸ್. ದೊಡ್ಡವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಲಿಸನ್ ದೆಮ್. ಅದರಲ್ಲಿ ಏನಿದೆ ಅದನ್ನು 3 ಡೈಮೆನ್ಷನಲ್ಲಿ ನೋಡ್ತಕ್ಕಂಥದ್ದು, ಅಥವಾ ಇನ್ನೂ ಆದರೆ ಪ್ರಯತ್ನ ಮಾಡಿ. ಹೀಗೆ ಯಾಕೆ ಹೇಳಿದ್ರು, ಇದರಿಂದ ಪ್ರತ್ಯಕ್ಷವಾದರೂ ಪ್ರಾಮಾಣಿಸಿ ನೋಡು ಅಂತ ಹೇಳಿದ್ದಾರೆ. ಪ್ರತ್ಯಕ್ಷ ಆದರೂ ನೀನು ಏನೇ ಕೇಳ್ತೀಯನೇ ನೋಡ್ತೀಯ, ಇಸ್ ಇಟ್ ಟ್ರೂ ಆರ್ ನಾಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಲೈಫ್ನಲ್ಲಿ. ಅದೇ ಎಜುಕೇಷನ್.
ವಿ ಆರ್ ಗೋಯಿಂಗ್ ಇನ್ ವೆರಿ ಫಾಸ್ಟ್, ವಿ ಆರ್ ಗೋಯಿಂಗ್ ಆ್ಯಂಡ್ ಗಿವಿಂಗ್ ಎ ವೆರಿ ಫಾಸ್ಟ್ ಡಿಸಿಷನ್ಸ್. ಸೊ ಆಟೋಮೆಟಿಕಲಿ ವಿ ಆರ್ ಸ್ಪಾಯ್ಲಿಂಗ್ ಅವರ್ ಬ್ಯೂಟಿಫುಲ್ ವಾಟ್ ಎವರ್ ಇಟ್ ಈಸ್, ಅಷ್ಟೇ. ಅಂದರೆ ಆ ದುಡುಕುವುದರಲ್ಲಿ ಬಹಳಷ್ಟು ಕಳ್ಕೊಳ್ತೀವಿ ಅನ್ನೋದು. ಆದರೆ ಯಾವುದೋ ಒಂದು ಮತ್ತೆ ಪಡ್ಕೊಳ್ತಕ್ಕಂಥದ್ದನ್ನು ಕಳ್ಕೊಂಡ್ರೆ ಪರವಾಗಿಲ್ಲ, ಮತ್ತು ಬಾರದ್ದನ್ನು ಕಳ್ಕೊಂಡ್ರೆ ಭಾಳ ಕಷ್ಟ ಆಗ್ತಿದೆ ಅಂತ. ಸೊ ಕೀಪ್ ಆನ್ ವಾಚಿಂಗ್. ಇನ್ನಷ್ಟು ವಿಷಯಗಳು ನಿಮಗೆ ಅರ್ಥ ಆಗುವಂತಹ ಸುಲಭ ವಿಧಾನದಲ್ಲಿ. ಇಷ್ಟ ಪಣೀಂದ್ರ.